ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಂಬ್ರೆಲಾ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೊಸದಾಗಿ ನೋಡ್ತಿದ್ದೀರಾ ನಮ್ಮ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಅಂಬ್ರೆಲಾ ಮಾಡ್ತಿದ್ದೀವಿ. ಅಲ್ಲೋಗಿ ಹಿಂಗೆ ಫ್ರೆಂಡ್ಸ್, ನಾವು ಫಸ್ಟು ಈ ಥರ ಶೀಟ್ಸಲ್ಲಿ 5 ಸೆಂಟಿಮೀಟರ್ದು ಸರ್ಕಲ್ಸು ಕಟ್ ಮಾಡ್ಕೋಬೇಕು. ಆಲ್ಮೋಸ್ಟ್ 10 ಕಲರ್ಸ್, ನಿಯರ್ 10 ಕಲರ್ಸ್ ಹಾಕಿದರೆ ಅಂಬ್ರೆಲಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ 5 ಸೆಂಟಿಮೀಟರ್ ಮಾಡಿಕೊಂಡು ಒಂದು ಸರ್ಕಲ್ ಮಾಡ್ಕೋಬೇಕು. ಇದೇ ಥರ ಒಂದು 10 ಸರ್ಕಲ್ನ ನಾವು ಮಾಡಬೇಕು. ನಾನು ಮಕ್ಕಳ ಹತ್ರ ಮಾಡಿಸ್ತಾ ಇದ್ದೀನಿ. ಸೊ ಅವರೂ ಕಲ್ತಾಗೆ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದೀವಿ. ಫಸ್ಟ್ ನಾನೊಂದು ಮಾಡಿ ತೋರಿಸ್ದೆ, ಹೀಗೆ ಮಾಡಿ ಅಂತ ಹೇಳಿಬಿಟ್ಟು. ಸೊ ಅದನ್ನು ನೋಡಿ ಅವರೂ ಮಾಡ್ತಾ ಇದ್ದಾರೆ. ನೋಡಿ, 5 ಸೆಂಟಿಮೀಟರ್ದು ಸರ್ಕಲ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಒಂದು ಸರ್ಕಲ್ ರೆಡಿ ಆಗುತ್ತೆ. ಈ ಸರ್ಕಲ್ ನೋಡಿಬಿಟ್ಟು ಅವರೂ ಸೇಮ್ ಅದೇ ಥರನೇ ಮಾಡ್ತಿದ್ದಾರೆ. ನೋಡಿ, ಕರೆಕ್ಟಾಗಿ ಅಂದರೆ ಸರ್ಕಲ್ ಥರನೇ ನೀಟಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂಬ್ರೆಲಾ. ಸೊ ಒಂದು ಕಟ್ಟಾಯಿತು. ಈಗ ಮಕ್ಕಳು ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಒಂದು ಟೋಟಲಾಗಿ ಒಂದು 10 ಮಾಡಿಸಿದ್ದೀನಿ. 10 ಮಾಡಿದ್ರೆ ಅದನ್ನ ಮಧ್ಯದಲ್ಲಿ ಕಟ್ ಮಾಡೋದ್ರಿಂದ 2 ಆಗುತ್ತೆ. ಸೊ ಅದಕ್ಕೆ ಅವ್ರಿಗೂ ಈಸಿ ಆಗಲಿ, ಮಾಡೋದು ಕಲ್ತ್ಕೊಳ್ಳಿ ಅಂತ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಸೊ ಇವಾಗ ಎಲ್ಲ ರೆಡಿಯಾಗಿದೆ. ಇದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ಈಗ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಓಪನ್ ಮಾಡಿ ಕರೆಕ್ಟ್ ಹಾಫಿಗೆ ಕಟ್ ಮಾಡಬೇಕು. ನೋಡಿ, ಇವಾಗ ಎಲ್ಲ ಹಾಫ್ ಸೈಜ್ದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ, ಎಲ್ಲ ಹೀಗೆ ಹಾಫ್ ಫೋಲ್ಡ್ ಮಾಡಿರ್ತೀವಲ್ಲ, ಈ ಥರ ಹಾಫ್ ಕಟ್ ಮಾಡಿರೋದನ್ನ ಅದನ್ನು ಹಾಫ್ ಫೋಲ್ಡ್ ಮಾಡಬೇಕು. ಈ ಥರ 2 ಫೋಲ್ಡ್ ಮಾಡಿಬಿಟ್ಟು ಗ್ಲೂ ಹಾಕಬೇಕು. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸೈಡಲ್ಲಿ ಗ್ಲೂ ಹಾಕಬೇಕು. ನೋಡಿ, ಹಾಫ್ ಕಟ್ ಮಾಡ್ತೀವಲ್ಲ, ಹಾಫ್ ಸೈಡ್ ಅಂಟ್ಕೊಂಡಿರತ್ತಲ್ಲ 2 ಸೈಡು, ಅಲ್ಲಿಗೆ ಗ್ಲೂ ಹಾಕಬೇಕು. ನಾವು ಹೀಗೆ ಫೋಲ್ಡ್ ಮಾಡಿದ್ದು 2 ಸೈಡು ಅಂಟ್ಕೊಂಡಿದ್ದಲ್ಲಿ ಗ್ಲೂ ಹಾಕ್ಕೊತ ಎಲ್ಲವನ್ನೂ ಹಾಗೆ ಗ್ಲೂ ಹಾಕ್ಕೊಂಡು ಒಂದೊಂದೇ ಅಂಟಿಸ್ಕೊತ ಹೋಗಬೇಕು. ಎಲ್ಲವನ್ನೂ ಅಷ್ಟೇ ಸೇಮ್ ಒಂದ್ರ ಮೇಲೆ ಅನಿಸಿದ್ರೆ ಆಯ್ತಷ್ಟೇ. ಕಟ್ ಮಾಡಿರ್ತೀವಲ್ಲ ಆ ಸೈಡಿಗೆ ಗ್ಲೂ ಹಾಕಬಾರ್ದು. 2 ಸೈಡು ಅಂಟಿರತ್ತಲ್ವ, ಹಾಫ್ ಮಾಡಿದಾಗ ಅಟ್ಯಾಚ್ ಇರೋ ಕಡೆ ಗ್ಲೂ ಹಾಕ್ಕೊತ ಹೋಗಬೇಕಷ್ಟೆ. ಅವನ್ನೆಲ್ಲ ಒಂದು ಕಡೆ ಡ್ರೈ ಆಗಕ್ಕೆ ಬಿಟ್ಬಿಟ್ಟು ಇವಾಗ ಒಂದು ಪೇಪರ್ ತೊಗೊಂಡು ಸರ್ಕಲ್ ಥರ ಫೋಲ್ಡ್ ಮಾಡಿ ಇದನ್ನು ಕರೆಕ್ಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು. ಅದು ಫೋಲ್ಡ್ ಮಾಡಿ ತುದಿಯಲ್ಲಿ ಗ್ಲೂ ಹಾಕಿಬಿಟ್ಟು ಇದಕ್ಕೆ ಅಂಬ್ರೆಲಾಕ್ಕೆ ಸ್ಟಿಕ್ ಮಾಡಬೇಕು. ಯಾಕೆಂದರೆ ಇದು ಹ್ಯಾಂಡಲ್ಲು, ಅಂಬ್ರೆಲಾ ರೆಡಿ ಆಗಿದೆ ಅಲ್ವಾ. ಸೊ ಅದಕ್ಕೆ ಹ್ಯಾಂಡಲ್ ಮಾಡಬೇಕಲ್ಲ. ಸೊ ಅದಕ್ಕೆ ಈ ಥರ ಮಾಡ್ತೇನೆ. ಆ್ಯಕ್ಚುಲಿ ನಾವು 2 ವೇಸಲ್ಲಿ ಮಾಡ್ತಾಯಿದ್ವಿ. ಒಂದು ಹಾಗೆ ಪೇಸ್ಟ್ ಮಾಡೋದು, ಇನ್ನೊಂದು ಈ ಥರ ಹ್ಯಾಂಡಲ್ನ ಅಂಟಿಸೋದು. ಹ್ಯಾಂಡಲ್ ಅಂಟಿಸಿದ್ರೆ ಒಂದು ಹಾಗೆ ಹಿಡ್ಕೊಂಡು ಅಂಬ್ರೆಲಾ ಆಗುತ್ತೆ. ಇನ್ನೊಂದು ಏನಂದರೆ ಪ್ರಾಜೆಕ್ಟ್ ವರ್ಕಿಗೆಲ್ಲ ಮಾಡ್ತೀವಲ್ವ. ಸೊ ಅಂಬ್ರೆಲಾಕ್ಕೆ ಹಾಗೆ ಒಂದು ಪೇಪರ್ಗೆ ಸ್ಟಿಕ್ ಮಾಡಿ ಹ್ಯಾಂಡಲ್ನ ಬರೆಯೋದು ಆ ಥರ. ಸೊ ಇದು ಬಂದುಬಿಟ್ಟು ಫಸ್ಟ್ ಹ್ಯಾಂಡಲ್ನ ರೆಡಿ ಆಗಿದೆ ಇವಾಗ. ಸೊ ಗ್ಲೂ ಹಾಕಿದರೆ ಆಯಿತು ಅಷ್ಟೇ.
ಇದು ಬಂದುಬಿಟ್ಟು ಬಿಡಿಸ್ಬಿಟ್ಟು ಅದ್ರ ಮೇಲೆ ಅಂಬ್ರೆಲಾ ಹಾಕಿದ್ದು, ಅಂದರೆ ಅಂಬ್ರೆಲಾನ ಅಣಿಸೋದು, ಅದೇನು ಬಿಡಿಸೋದು ಬೇಡ, ಅಣಿಸ್ಬಿಟ್ಟು ಅದಕ್ಕೆ ಹ್ಯಾಂಡಲ್ ಬರೆದ್ಬಿಟ್ಟು ರೈನು ಎಲ್ಲ ಕ್ಲೌಡು ಎಲ್ಲ ಮಾಡಿರೋದು. ಇದು ನನ್ನ ಮಗಳು ಲಾಸ್ಟಿಗೆ ಮಾಡಿದ್ಲು ನೋಡಿ. ಇದು ಪ್ರಾಜೆಕ್ಟ್ ವರ್ಕಿಗೆಲ್ಲ ಯೂಸ್ ಆಗುತ್ತೆ. ಸೊ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಾವು ಅಷ್ಟೇ ಅಪ್ಲೋಡ್ ಮಾಡ್ತಾ ಇರ್ತೀವಿ ವೀಡಿಯೋಸ್ ಎಲ್ಲ, ನೋಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.